ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ರಾತ್ರಿನೇ ಬಂದೆ ಬೆಂಗಳೂರಿಗೆ ಕೆ ನಗರದಿಂದ. ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮೊಬೈಲ್ ಫುಲ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಐಫೋನ್ ತೊಗೊಂಡು ತಪ್ಪಿದ್ದೀನಿ. ಅದು 128 GB ಆ ಟೈಮಲ್ಲಿ ತೊಗೊಂಡಾಗ ಜಾಸ್ತಿ ಅನಿಸ್ತಿತ್ತು. ಬಟ್ ನಾವು ನಮ್ಮ ರೆಕಾರ್ಡಿಂಗ್ ಇಟ್ಸ್ 2 months ಪ್ಲಸ್ ತುಂಬ ವೀಡಿಯೋಸ್ ಫೋಟೋಸ್ ಎಲ್ಲ ಇದೆ ಫೋನಲ್ಲಿ. ಸೊ ಅದರಿಂದ ಮಾಡೋಕ್ಕಾಗಿಲ್ಲ. ಬಟ್ ನಾನು ರಾತ್ರಿ ಬಂದೆ. ಇವತ್ತು ಎಕ್ಸಾಮ್ ಇದೆ. ಎಕ್ಸಾಮ್ಗೆ ಬೆಳಗ್ಗೆ ಬೇಗ ಎದ್ದು ಫುಲ್ ಪ್ರಿಪೇರ್ ಆಗಿದ್ದೀನಿ. ಇವಾಗ ತಿನ್ಕೊಂಡು ಓಡಬೇಕು. 1 hour ಮುಂಚೆನೇ ಓಡ್ತೀನಿ. ಸೊ ದಟ್ ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಕ್ಲಿಯರ್ ಏನಾದ್ರು ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ಸ್ ಹತ್ರ. ಎಸ್ ಐಮ್ ಕೈಂಡ್ ಆಫ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಅಟ್ ದ ಸೇಮ್ ಟೈಮ್ ಬಿಕಾಸ್ AI ಸಬ್ಜೆಕ್ಟ್ ನಂಗೆ ಇಷ್ಟ. ನೋಡೋಣ ಹೆಂಗೆ ನಡೆಯುತ್ತೆ ಅಂತ. ನಡೀರಿ ಅಲ್ಲಿ ಸಿಗ್ತೀನಿ ಕಾಲೇಜ್ ಹತ್ರ. ಆಚೆ ಬಂದೆ. ಆಲ್ಮೋಸ್ಟ್ ಅರ್ಧ ಗಂಟೆ ಮುಂಚೆನೇ ಬರ್ತೀನಿ. ಬಟ್ ಏನಂದರೆ ನಾನು ಯಾವುದೋ ಒಂದು 2-3 ಮಿಸ್ ಮಾಡಿದ್ದೆ ಇವತ್ತು ಬೆಳಗ್ಗೆ. ಅದೇ ಬಂದುಬಿಟ್ಟಿದೆ. ಲೈಕ್ ಫಸ್ಟ್ ನೋಡಿದ ತಕ್ಷಣ ನರ್ವಸ್ ಆಗೋಯ್ತು. ಲೈಕ್ ಶೇಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾವು ಕ್ಲಾಸಲ್ಲಿ ಹೇಳಿದ್ದೆ ನೆನಪಿತ್ತು ನನಗೆ. ಸೊ ಅದರಿಂದ ಅದನ್ನು ಬರ್ದಿದ್ದೀನಿ. ನಮ್ಮನ್ನು ಅಟ್ಲೀಸ್ಟ್ ನನಗೆ ಎಷ್ಟು ಗೊತ್ತಿದೆ ಆ ಟಾಪಿಕ್ ಬಗ್ಗೆ, ಅದೆರಡು ಸಬ್ಜೆಕ್ಟ್ ಬಗ್ಗೆ, ಇದ್ರ ಬಗ್ಗೆ ಅಷ್ಟು ಬರ್ದಿದ್ದೀನಿ. ವೈಭವ ಟೆಸ್ಟ್ ಇದ್ದಿದೆ ಬೆಳಗ್ಗೆ ಎಕ್ಸಾಮ್ ಇಂದ್ರಿಂದ ನನಗೆ ತಿನ್ನಬೇಕಂತಾನೆ ಅನಿಸಿರಲಿಲ್ಲ. ತಿಂದೇ ಇರಲಿಲ್ಲ. ನಾನು ತಿಂದಿದ್ದಾನೆ ನನಗೆ ಬಂದುಬಿಟ್ಟಿದೆ. ಇವಾಗ ಮನೆಗೆ ಹೋಗಿ ತಿನ್ನಬೇಕು. ಬನ್ನಿ ಓಡೋಣ. ಹೆವಿ ಹೊಟ್ಟೆ ಸಿಗ್ತದೆ. ಇವತ್ತು ಕಾರಿಸಿದ್ದೆ ಆಂಜನೇಯ ಟೆಂಪಲ್ ಬೇರೆ ಹೋಗ್ಬೇಕು. ಯಾಕಂದರೆ ಇನ್ನೊಂದು ಸತಿ ಹೋಗಬೇಕಾಗಿದೆ. ಅದು ಸತಿ ಹೋಗಿ ಬಂದರೆ ನೆಕ್ಸ್ಟ್ ಬಿಚ್ಚೋ ದಿನ ಹೋಗ್ಬೋದು, ಕಾಯಿ ಬಿಚ್ಚೋ ದಿನ. ಸೊ ಅದರಿಂದ ಇವಾಗ ಮನೆಗೆ ಹೋಗಿ ಫಸ್ಟು ಊಟ ಮಾಡಬೇಕು. ಊಟ ಮಾಡಿ ದೆನ್ ರೆಡಿಯಾಗಿ ಹೊರಡೋಣ. ಜಸ್ಟ್ ಮನೆಗೆ ಬಂದೆ ನೋಡಿ. ನನಗೆ ಫಸ್ಟು ಮನೆಗೆ ಬಂದಾಗ ಗ್ರೀಟ್ ಮಾಡೋದೇ ನಮ್ಮ ವಿಸ್ಕಿ ಹಾಯ್ ಹೇಗೆ ನೋಬಲ್ ಜೊತೆ ವಿಸ್ಕಿ ಹೆಂಗಿತ್ತು ನಮ್ಮ ಮಗ? ಹೆಂಗಿತ್ತು? ಚೆನ್ನಾಗಿತ್ತಾ? ಗುಡ್ ಬಾಯ್ ವಿಸ್ಕಿ. ಅದೇ ಕಾಲು ಚಂದಿ ನುಗ್ಗೋದು ತುಂಬ ಅವ್ನಿಗೆ ಇಷ್ಟ. ಗುಡ್ ಬಾಯ್ ಜಸ್ಟ್ ಇವಾಗ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕರೆಸಿದ್ದೆ ಆಂಜನೇಯ ಟೆಂಪಲ್ಗೆ ಹೋಗ್ಬೇಕು. ಇವತ್ತು ಹೋದರೆ ನಾನು ಕರೆಕ್ಟಾಗಿ ಕಾಯಿ ಕಟ್ಟಾಗಿಂದ ಒಂದು 3ನೇ ಸತಿ ಆದಂಗೆ ಲೆಕ್ಕ. ಆಸ್ ಪರ್ ದಿಸ್ ಥಿಂಗ್ ಕಾಯಿ ಕಟ್ಟಿದಾಗ 4 ಸತಿ ಹೋಗ್ಬರ್ಬೇಕು. ಈಗ 3 ಸತಿ ಆಗುತ್ತೆ. 4ನೇ ಸತಿಗೆ ಬಿಚ್ಚಕ್ಕೆ ಹೋಗ್ತೀನಲ್ಲ, ಶುಕ್ರವಾರ ಬಿಚ್ಚಬೇಕು. ಶುಕ್ರವಾರ ಬಿಚ್ಚಾಗ 4 ಸತಿ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಕರೆಸಿದ್ದೆ ಆಂಜನೇಯ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ರಶ್ ಇರಲ್ಲ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ರಶ್ ಇಲ್ಲದವರೆ ಚೆನ್ನಾಗಿರುತ್ತೆ. ಬಂದು ದರ್ಶನ ಕೂಡ ಆಯಿತು. ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಇವಾಗ ಮನೆ ಕಡೆಗೆ ಹೊಡ್ತಾಯಿದ್ದೀವಿ ನೋಡಿ. ರಶ್ ಏನಿದ್ದಿಲ್ಲ ಇವತ್ತು. ಬೇಗ ಆಗೋಯ್ತು ದರ್ಶನ. ಇವಾಗ ಮನೆಗೆ ಹೋಗಿ ಓದ್ಕೋಬೇಕು. ಇನ್ನೊಂದು ಎಕ್ಸಾಮ್ ಇದೆ, ಮಂಗಳವಾರ ಅಲ್ಲ ಬುಧವಾರ ಇನ್ನೊಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ನ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದನ್ನು ಎಕ್ಸಾಮ್ ಮಾಡ್ಕೊಂಡ್ರೆ, ಯಾಕಂದರೆ DA ಎಕ್ಸಾಮ್ ಇರೋದು. ಅದನ್ನು ಮುಗಿಸ್ಕೊಂಡ್ರೆ ಆಗೋಯ್ತು. ಜಸ್ಟ್ ಇವಾಗ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಸಡನ್ನಾಗಿ ಹಂಗೆ ಮನೆಗೆ ಬಂದು ಹಂಗೆ ಬಳಸೆ ಮಾಡ್ಕೊಂಡು ಓಡ್ ಬಂದೆ. ಬಟ್ಟೆನೂ ಸೇಮ್ ಮಾಡೋಂಗಿರಲಿಲ್ಲ. ಬರೀ ಜಾಕೆಟ್ ಹಾಕಿದ್ದೆ. ನಾನು ಜಾಕೆಟ್ ಬಿಚ್ಚಿಬಿಟ್ಟು ಜಿಮ್ ಬ್ಯಾಗ್ ಇಟ್ಕೊಂಡು ಓಡ್ ಬಂದೆ. ಏನು ರಶ್ ಇದೆ ಗೊತ್ತಾ? ಲಿಟರಲಿ ಇಲ್ಲಿಗೆ ಬರೋಕ್ಕಿಂತ ಮುಂಚೆ 2 ಜಿಮ್ಗೆ ಹೋದ್ವಿ. ಯಾಕಂದರೆ ಯಾವ್ದು ಹೇಳಿದ್ನಲ್ಲ ಟ್ರೈ ಮಾಡ್ಬೇಕಂತ. 2 ಜಿಮ್ಗೆ ಹೋದ್ವಿ. 2 ಜಿಮ್ಮು ಇಲ್ಲಿಗಿಂತ ಜಾಸ್ತಿ ರಶ್ ಇತ್ತು. ಸೊ ಲೈಕ್ ಸ್ಕ್ರೂ ದಟ್ ಶಿಟ್ ಅಂದ್ಬಿಟ್ಟು ಇಲ್ಲಿ ಓಡ್ ಬಂದ್ವಿ. ನೋಡಿದ್ರೆ ಇಲ್ಲೂ ಅದೇ ಪ್ರಾಬ್ಲಮ್ ಇದೆ. 9 ಗಂಟೆ ಆಗಿ ಹೋಗಿದೆ. ಏನು ವರ್ಕೌಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ. ನಾಳೆಯಿಂದ 2 ಗಂಟೆಗೆ ಬರ್ತಿದ್ದೀನಿ ನಾನು ಜಿಮ್ಗೆ. ನಾಳೆ ಏನು ಎಕ್ಸಾಮ್ ಇಲ್ಲ ನನಗೆ. ಸೊ ನಾಳೆ 2 ಗಂಟೆಗೆ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಕ್ರೇಜಿ. ಹಲೋ. ಸೊ ಜಸ್ಟ್ ಜಿಮ್ಮಿಂದ ಬಂದು ಊಟ ಮಾಡಿ ರೆಸ್ಟ್ ಮಾಡ್ತಿದ್ದೆ. ಅದನ್ನು ರಿಯಲೈಸ್ಡ್ ಇವತ್ತೊಂದು ವೀಡಿಯೋ 4-5 ನಿಮಿಷ ಮೇಲೆ ಹೋಗೋದಿಲ್ಲ ಅಂತ. ಸೊ ಸ್ವಲ್ಪ ಮಾತಾಡೋಣ ನನ್ನ ಬಗ್ಗೆ ಆ್ಯಂಡ್ ಒಪಿನಿಯನ್ ಕೇಳೋಣ. ನಿಮ್ಮದು ಏನಿರ್ಬೋದು, ಏನು ಸಜೆಸ್ಟ್ ಮಾಡ್ಬೋದು ಅಂತ. ಸೊ ಎಸ್, ಇವತ್ತಿಗೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 19 ದಿನ ಆಯಿತು. ಆ್ಯಂಡ್ ತುಂಬ ಚೇಂಜಸ್ ಕಲ್ತಿದ್ದೀನಿ. ತುಂಬ ಚೇಂಜಸ್ ಮಾಡಬೇಕಂತ ಅರ್ಥ ಆಗಿದೆ ನನಗೆ ಸೊ ಫಾರ್. ಇಷ್ಟು ದಿನ ವೀಡಿಯೋ ಮಾಡಿರೋದ್ರಿಂದ ಪ್ಲಸ್ ಹೇಳ್ಬೇಕಾದ್ರೆ ಕಂಪ್ಲೀಟಾಗಿ ನನ್ನ ಬಗ್ಗೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ 365 ಡೇಸ್ ಚಾಲೆಂಜ್ ತೊಗೋತೀನಿ ಅಂತ ಹೇಳ್ಬೇಕಾದ್ರೆ ನಾನು ಮಾತಾಡಬೇಕಾಗಿದ್ದು ಇದರಲ್ಲಿ ನಾನು ಎಷ್ಟೊಂದು ಮಿಸ್ ಔಟ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಲೆಟ್ ಮೀ ಟಾಕ್ ಅಬೌಟ್ ಮೈ ಸೆಲ್ಫ್. ಐ ನೋ ಇಟ್ ಗೋನ್ ಬಿ ಬೋರಿಂಗ್. ಪ್ಲೀಸ್ ಬೇರ್ ಮಾಡಿ. ಸ್ವಲ್ಪ ಹೊತ್ಕೊಂಡು ಅಷ್ಟೇ. ನಾನು ಮ್ಯಾಕ್ಸ್ ಇವತ್ತಿನ ವೀಡಿಯೋ ಆದಷ್ಟು 8 ನಿಮಿಷ 9 ನಿಮಿಷದಲ್ಲಿ ಮುಗಿಸ್ಬೇಕಂತಿದ್ದೀನಿ. ಸೊ ಎಸ್, ನನ್ನ ಬಗ್ಗೆ ನಾನು ಹೇಳ್ಕೊಬೇಕಂದ್ರೆ
ಹೇಳ್ದಂಗೆ ಫಸ್ಟು ಡೇ 0 ವೀಡಿಯೋದಲ್ಲಿ ಹೇಳ್ದಂಗೆ ಪ್ರಕಾರ ನನಗೆ ಇವಾಗ 22 ವರ್ಷ, 23 ಆಗುತ್ತೆ ಈ ವರ್ಷದಲ್ಲಿ ಮೇಯಲ್ಲಿ. ಬಟ್ ಎಸ್, ಲಾಸ್ಟ್ ಇಯರ್ ಹೇಳ್ದಂಗೆ ನಾನು 2 ದೇಶಕ್ಕೆ ಹೋಗಿ ಬಂದಿದ್ದೀನಿ. ಅದು ವೀಡಿಯೋಸು ಫೋಟೋಸ್ ಎಲ್ಲ ಅಷ್ಟು ಅಪ್ಲೋಡ್ ಕೂಡ ಮಾಡಿಲ್ಲ. ಅದ್ರ ಮೇಲೇ ಸಪ್ರೇಟ್ ವೀಡಿಯೋ ಮಾಡಬೇಕಂತಿದ್ದೀನಿ. ನಾನು ಟ್ರಿಪ್ಗೆ ಹೋಗ್ಬೇಕಾದ್ರೆ ಯಾವ ಥರ ಪ್ಲ್ಯಾನ್ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಆ್ಯಂಡ್ ಟ್ರಿಪ್ಗೆ ಹೋಗೋದಕ್ಕೆ ನಾನು ದುಡ್ಡು ಹೆಂಗೆ ಸೇವ್ ಮಾಡ್ತೀನಿ ಅನ್ನೋದು ಮೇಯ್ನಾಗಿ ಇಂಪಾರ್ಟೆಂಟ್ ಅಲ್ಲ. ಲೈಕ್ ಒಂದು ವರ್ಷದಲ್ಲಿ 2 ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋದು ಹೇಳೋದಕ್ಕೆ ಚೆಂದ, ಬಟ್ ಮಾಡೋದಕ್ಕೆ ಕಷ್ಟ ಇದೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ನಾವು ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿ ಆಗುತ್ತೆ ಟ್ರಿಪ್ಸ್ಗೆ ಹೋದಾಗ. ಆ್ಯಂಡ್ ನನಗೆ ಆಗಿದೆ ಕೂಡ. ಆಲ್ಮೋಸ್ಟ್ ಫಸ್ಟ್ ಟೈಮ್ ಕರ್ಗಿಸ್ತಾನ್ಗೆ ಹೋದಾಗ ಏನು ಮಾಡಿದ್ದಾರೆ, ವೀಸಾ ಅಪ್ಲೈ ಮಾಡೋದಲ್ಲಿ ಪ್ರಾಬ್ಲಮ್ ಆಗಿತ್ತು. ಯಾಕಂದರೆ ವೀಸಾ ನಾನು ಚೀಪೆಸ್ಟ್ ಫ್ಲೈಟ್ ಹುಡುಕ್ತಿದ್ದೆ, ಬಿಕಾಸ್ ದಟ್ ವಾಸ್ ಮೈ ಫಸ್ಟ್ ಟ್ರಿಪ್. ಆ್ಯಂಡ್ ನನ್ನ ದುಡ್ಡಲ್ಲಿ ನಾನು ಹೋಗ್ಬೇಕಂತ ಇದ್ದಿದ್ದು. ಅದರಿಂದ ಫಸ್ಟ್ ಟ್ರಿಪ್ಗೆ ಹೋಗೋದಕ್ಕೆ ನಾನು ಚೀಪೆಸ್ಟ್ ಫ್ಲೈಟ್ ಹುಡುಕಿದ್ದೀನಿ. ಅದು ಫಸ್ಟ್ ಡೇ ಹೋಗೋದಕ್ಕೆ ನನಗೆ ಎಷ್ಟು ಫ್ಲೈಟ್ಸ್ ತೊಗೊಂಡಿದ್ದೀನಿ ಗೊತ್ತಾ? ಈ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಫ್ಲೈಟ್ ಇರಲಿಲ್ಲ ಕರ್ಗಿಸ್ತಾನ್ಗೆ. ಸೊ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಹೋಗಬೇಕು. ಬಟ್ ಡೆಲ್ಲಿಗೆ ಹೋಗೋದಕ್ಕೆ ಡೈರೆಕ್ಟ್ ಫ್ಲೈಟ್ ವಾಸ್ ಸೋ ಎಕ್ಸ್ಪೆನ್ಸಿವ್. ಫಸ್ಟ್ ಇಲ್ಲಿಂದ ಮುಂಬೈ ಫ್ಲೈಟ್ ತೊಗೊಂಡಿದ್ದೀನಿ. ಮುಂಬೈಯಿಂದ ಡೆಲ್ಲಿಗೆ ತೊಗೊಂಡು, ಡೆಲ್ಲಿಯಿಂದ ಕರ್ಗಿಸ್ತಾನ್ ಮೇಲೆ ಇರೋದು ಕಜಾಕಿಸ್ತಾನ್ಗೆ ಹೋಗಿದ್ದೀನಿ, ಟೆಶ್ಕಂಟ್ ಅನ್ನೋ ಸಿಟಿಗೆ. ಅಲ್ಲಿ ನಮ್ಮ 5-6 ಅವರ್ಸ್ ವೆಯ್ಟ್ ಮಾಡಿ ಅಲ್ಲಿಂದ ಕರ್ಗಿಸ್ತಾನಲ್ಲಿ ಬಿಷ್ಕೇಕ್ ಅನ್ನೋ ಸಿಟಿಗೆ ಫ್ಲೈಟ್ ತೊಗೊಂಡಿದ್ದು. ಸೊ ಇಟ್ ವಾಸ್ ಎ ವೆರಿ ಹೆಕ್ಟಿಕ್ ಡೇ. ಫುಲ್ ಡೇ ಬರೀ ಟ್ರಾವೆಲಿಂಗ್ ಆಗಿದೆ. ನಂದು ಸರಿಯಾಗಿ ನಿದ್ದೆ ಮಾಡಿಲ್ಲ. ಏನೋ ಗೊತ್ತಿಲ್ಲೋಗ್ರೆ ಏರ್ಪೋರ್ಟಲ್ಲೆಲ್ಲ ಮಲಗಿದ್ದೀನಿ ನೈಟ್ ಹೋಗ್ಬೇಕಂದ್ರೆ. ಒಂದು ಫ್ಲೈಟ್ ಫುಲ್ ನೈಟ್ ಇತ್ತು. ಸೊ ಇಲ್ಲಿ ನಾನು ಮುಂಬೈಗೆ ಹೋದ್ಮೇಲೆ ಮುಂಬೈಯಿಂದ ಡೆಲ್ಲಿಗೆ ಇದ್ದಿದ್ದು ಬೆಳಗ್ಗೆ 7 ಗಂಟೆಗೆ. ನಾನು ಮುಂಬೈಗೆ ಹೋಗಿ ತಲುಪಿದ್ದು ಮಧ್ಯರಾತ್ರಿ 2 ಗಂಟೆಗೆ. ಸೊ ಇಟ್ ವಾಸ್ ಕ್ರೇಜಿ. ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ನಿಮಗೂ ಹೇಳ್ಕೊಡ್ತೀನಿ ಯಾವ ಥರ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕು. ನಾನು ಪಾರ್ಟ್ ಟೈಮ್ಸ್ಗೆ ಮತ್ತು ಮನಿ ಮಾಡೋದಾಗಿರಲಿ, ನನ್ನ ಖರ್ಚು ನಾನು ಹೆಂಗೆ ನಾನು ಸಂಭಾಳಿಸ್ತೀನಿ, ನಂದು ಖರ್ಚನ್ನ. ಎಸ್ as I said, I'm jack of all trades but master of none ಅಂತ ಅಷ್ಟೇ ಯೂಶ್ವಲಿ ಅಷ್ಟೇ ಜನ ಕೇಳಿರ್ತಾರೆ. ಬಟ್ ಪ್ರೋ ಇದೆಯಲ್ಲ ಅಷ್ಟೇ ಅಲ್ಲ, ಇಟ್ಸ್ ಇನ್ನೂ ಮುಂದೆ ಇದೆ, ಬಟ್ ಅದನ್ನ ಯಾರು ಹೇಳೋದಿಲ್ಲ. ಸೊ ಅವಿಟ್ ಗೋಸ್ ಇಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ನನ್, ಬಟ್ ಸಮ್ಟೈಮ್ಸ್ ಬೆಟರ್ ದೆನ್ ಒನ್ ಅಂತ ಇದೆ. ಇಟ್ಸ್ ಬೇಸಿಕಲಿ ವಾಟ್ ಇಟ್ ಸೇಸ್ ಅಂದರೆ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂದರೆ ಎಲ್ಲದರಲ್ಲೂ ಇರುತ್ತೆ, ಬಟ್ ಮಾಸ್ಟರ್ ಆಫ್ ನನ್. ಬಟ್ ಸಮ್ಟೈಮ್ಸ್ ಒಬ್ಬರು ಒಂದಲ್ಲಿ ಮಾಸ್ಟರ್ ಆಗುತ್ತಲ್ಲ, ಅವ್ರಿಗಿಂತ ಬೆಟರ್ ಆಗಿರ್ತೀವಿ ಅಂತ. ಸೊ ಬೇಸಿಕಲಿ ದಟ್ಸ್ ಹೌ ಇಟ್ ಈಸ್. ಬಿಕಾಸ್ ಐ ಹ್ಯಾವ್ ಅ ಲಾಟ್ ಆಫ್ ಯೂಸ್ಲೆಸ್ ಸ್ಕಿಲ್ಸ್ ಐ ಪಿಕ್ಡ್ ಅಪ್ ಇನ್ ದ ವೇ. ಬಿಕಾಸ್ ಏನು ಹೇಳೋಣ, ನನಗೆ ಕಲಿಯೋದಂದರೆ ಇಷ್ಟ. ಸೊ ಫ್ರೀ ಇದ್ದಾಗ ಕಲ್ತಿರೋದು ಯಾವಾಗಲೂ ಯೂಸ್ ಆಗಿದೆ. ಆ್ಯಂಡ್ ಸುಳ್ಳು ಹೇಳೋದಿಲ್ಲ, ಬಿಕಾಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನೀವು ಕಲಿಯೋದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು. ಈ ವರ್ಷದ ಬಕೆಟ್ ಲಿಸ್ಟ್ ನಾನು ಹೇಳ್ಬೇಕಂದ್ರೆ, ಈ ವರ್ಷ ನಾನು ಇನ್ನೂ 2 ಕಂಟ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ಐ ಆಮ್ ನಾಟ್ ಶೋರ್ ಗೋನ ಡೂ ಇಟ್. ನನ್ನ ಜೊತೆ ಹೆಂಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಐ ವಾಂಟ್ ಡೂ ಇಟ್ ಆ್ಯಂಡ್ ಐ ವಿಲ್ ಡೂ ಇಟ್ ಫಾರ್ ಶೋರ್. 2 ದೇಶಕ್ಕೆ ಹೋಗ್ಬೇಕಂತ ಮಾಡ್ತೀನಿ. ಅದಾದಮೇಲೆ ಸರ್ಫಿಂಗ್ ಕಲಿಬೇಕಂತ ಆಸೆ ಇದೆ. ಅದು ಆಲ್ರೆಡಿ ನೋಡಿಟ್ಟಿದ್ದೀನಿ ಎಲ್ಲಿ ಮಾಡಬೇಕು ಏನು ಅಂತ, ಅದು ಕೂಡ ಮಾಡ್ತೀನಿ. ಆ್ಯಂಡ್ ದೆನ್ ಲದಾಖ್ ಹೋಗೋ ಪ್ಲ್ಯಾನ್ ಇದೆ. ಲದಾಖ್ ಮಾಡಬೇಕು, ಪ್ರಿಪ್ರೇಷನ್ ನಡೀತಿದೆ. ಮನಿ ಸೇವ್ ಮಾಡಿದ್ದೀನಿ ಸೊ ಫಾರ್, ಅದಕ್ಕೆ ಅಂತ. ಅದು ಬೈಕಲ್ಲಿ ಹೋಗ್ಬೇಕಂತ, ಫಸ್ಟ್ ಟೈಮ್ ಬೈಕಲ್ಲಿ ಹೋಗೋದಕ್ಕೆ ನಾಟ್ ಎ ಗುಡ್ ಐಡಿಯಾ. ಸೊ ಫಸ್ಟು ಅವ್ರ ರೆಂಟಲ್ ಬೈಕಲ್ಲಿ ಹೋಗಬೇಕು, ಪ್ಯಾಕೇಜಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಏನಾಗುತ್ತೆ ಅಂತ. ಬಟ್ ಹೇಳ್ದಂಗೆ 2 ದೇಶಕ್ಕೆ ಹೋಗಬೇಕು, ಲದಾಖ್ ಹೋಗಬೇಕು, ಸರ್ಫಿಂಗ್ ಕಲಿಬೇಕು. ಅದೇ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಸ್ಟಾರ್ಟ್ ಕೂಡ ಮಾಡಾಗಿದೆ. 20 ದಿನ ಆಗಕ್ಕೆ ಬರುತ್ತೆ. ಆ್ಯಕ್ಚುಲಿ ಇವತ್ತು 20 ದಿನ, ಆಲ್ಮೋಸ್ಟ್ 12 ಗಂಟೆ ಆಗ್ಬಿಟ್ಟಿದೆ. ಸೊ ಟುಡೇಸ್ 20. ಎಸ್, ಸೊ ಫಾರ್ ಆ್ಯಕ್ಚುಲಿ ಕಷ್ಟ ಆಗಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು, ಇವಾಗ ಡೈಲಿ ಕಂಟೆಂಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಐಮ್ ನಾಟ್ ಗೋನಾ ಬ್ಯಾಕ್ ಡೌನ್. ಇದು ಟ್ರೈ ಮಾಡ್ತಿರೋದು ನಾನು ಎಂಡ್ ಮಾಡೋದಿಲ್ಲ. ಆ್ಯಂಡ್ ಐ ಥಿಂಕ್ ಐ ವಿಲ್ ಡೂ ದಿಸ್. ತುಂಬ ಯಾಪಿಂಗ್ ಸೆಷನ್ ಆಗೋಯ್ತು ಇವಾಗ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ಶುಭರಾತ್ರಿ. 20ಕ್ಕೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತು ನನ್ನಿಂದ ಏನಾದರೂ ಚೇಂಜಸ್ ಅಥವಾ ವ್ಲಾಗಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಇದ್ದರೆ ನಿಮಗೆ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಬೇರೆ ಬ್ಲಾಗ್ಸಲ್ಲಿ ನೋಡೋದು, ನನ್ನ ಬ್ಲಾಗ್ಸಲ್ಲಿ ಏನು ಡಿಫ್ರೆನ್ಸ್ ಆಗ್ತಿದೆ, ಏನು ಕಡಿಮೆ ಆಗ್ತಿದೆ, ಅದನ್ನೆಲ್ಲ ಹೇಳಿ. ಯಾಕಂದರೆ ನನಗೆ ಇದನ್ನು ಚೇಂಜಸ್ ಮಾಡಬೇಕಂತ ಆಸೆ ಇದೆ. ಆ್ಯಂಡ್ ನಾನು ಆದಷ್ಟು ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಅಲ್ಲಿ ಇಲ್ಲಿ ಅಂದ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿಕೊಂಡು ಬೇರೆಯವ್ರ ಬ್ಲಾಗ್ಸಲ್ಲಿ ಹೆಂಗೆ ಮಾಡ್ತಿದ್ದಾರೆ ಅದೆಲ್ಲ ಕೇಳಿಕೊಂಡು. ಬಟ್ ಎಸ್, ಪ್ಲೀಸ್ ನಿಮ್ಮ ಹತ್ರ ಕೇಳೋದಿಷ್ಟೇ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್, ಇಷ್ಟು ದಿನ ಸಪೋರ್ಟ್ ಮಾಡಿರೋದಕ್ಕೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಸಾರಿ, ನನಗೆ ಎಮೋಷನಲ್ ಆಗ್ತಿದೆ, ಅದಕ್ಕೆ ಇಂಗ್ಲೀಷ್ ಬರ್ತಿರೋದು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಏನೇ ಚೇಂಜಸ್ ಇದ್ರು ಪ್ಲೀಸ್ ಲೆಟ್ ಮಿ ನೋ.
ಇವಾಗ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನಿಮಗೆ ಬೋರ್ ಆಗೋಕ್ಕಿಂತ ಮುಂಚೆ ಏನೋ ಅರ್ಧ ಆಲ್ರೆಡಿ ಬೋರ್ ಆಗಿದೆ ಅಂತ. ಐ ಆಮ್ ಸಾರಿ. ಬಾಯ್. ಶುಭರಾತ್ರಿ. ನಾಳೆ ಸಿಗೋಣ.